ಸ್ನೇಹಿತರೆ, ವೆಲ್ಕಮ್ ಟು ರತ್ನರಾಶಿ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಭಾರತದ ಯಾವುದೇ ರಾಜ್ಯದ ಯಾವುದೇ ವಿಧಾನಸಭಾ ಕ್ಷೇತ್ರದ ಯಾವುದೇ ಭಾಗಸಂಖ್ಯೆಯ ವೋಟರ್ಸ್ ಲಿಸ್ಟನ್ನು ಹೇಗೆ ಡೌನ್ಲೋಡ್ ಮಾಡೋದು ಅನ್ನೋದನ್ನು ತಿಳಿದುಕೊಳ್ಳೋಣ. ಅದಕ್ಕಾಗಿ ನಾವು ಮಾಡಬೇಕಾದದಿಷ್ಟೇ. ನಮ್ಮ ಮೊಬೈಲಲ್ಲಿ ಯಾವುದಾದ್ರೂ ಒಂದು ಬ್ರೌಸರನ್ನು ಓಪನ್ ಮಾಡಿಕೊಂಡು ಸರ್ಚ್ ಬಾರಲ್ಲಿ ರೋಲ್ ಎಂದು ಟೈಪಿಸಿ ಸರ್ಚ್ ಮಾಡಿದರೆ ಸಾಕು. ಎಲೆಕ್ಟೋರಲ್ ರೋಲ್ ಎನ್ನುವಂಥ ಲಿಂಕ್ ಒಂದು ಕಾಣಿಸುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಬೇಕು. ಹೀಗೆ ಕ್ಲಿಕ್ ಮಾಡಿದಾಗ ECINETನ ಅಧಿಕೃತ ವೆಬ್ ಪೇಜ್ ಓಪನ್ ಆಗುತ್ತೆ. ಈ ವೆಬ್ ಪೇಜಲ್ಲಿ ಮೊದಲು ಸ್ಟೇಟ್ ಅಂದರೆ ರಾಜ್ಯವನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಅನಂತರ ಇಯರ್ ಆಫ್ ರಿವಿಷನ್ ಎಂಬಲ್ಲಿ ಯಾವ ವರ್ಷದ ವೋಟರ್ಸ್ ಲಿಸ್ಟ್ ಬೇಕಿದೆಯೋ ಆ ವರ್ಷವನ್ನು ಆಯ್ದುಕೊಳ್ಳಬೇಕು. ಇದಾದ ಮೇಲೆ ರೋಲ್ ಟೈಪ್ ಫೈನಲ್ ರೋಲ್ ಎಂಬುದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಅದಾದ ಮೇಲೆ ಡಿಸ್ಟ್ರಿಕ್ಟನ್ನು ಸೆಲೆಕ್ಟ್ ಮಾಡಿ, ನಂತರ ಕಾನ್ಸ್ಟಿಟ್ಯೂಯೆನ್ಸಿ ಅಂದರೆ ವಿಧಾನಸಭಾ ಕ್ಷೇತ್ರವನ್ನು ಆಯ್ದುಕೊಳ್ಳಿ. ಅನಂತರ ನಮಗೆ ವೋಟರ್ಸ್ ಲಿಸ್ಟ್ ಯಾವ ಭಾಷೆಯಲ್ಲಿ ಬೇಕು ಎಂಬುದನ್ನು ಸೆಲೆಕ್ಟ್ ಮಾಡಿಕೊಳ್ಳಬೇಕು. ಇಂಗ್ಲೀಷ್ ಮತ್ತು ಕನ್ನಡ ಆಯ್ಕೆಗಳಲ್ಲಿ ಈಗ ನಾನು ಕನ್ನಡವನ್ನು ಆಯ್ದುಕೊಳ್ಳುತ್ತೇನೆ. ಭಾಷೆಯನ್ನು ಆಯ್ದುಕೊಂಡಾದ ಮೇಲೆ ಸರಿಯಾದ ಕ್ಯಾಪ್ಚಾವನ್ನು ನಮೂದಿಸಬೇಕು. ಹೀಗೆ ಕ್ಯಾಪ್ಚಾ ನಮೂದಿಸಿದ ನಂತರ ಕೆಳಗೆ ಸರ್ಚ್ ಎಂಬಲ್ಲಿ ಈ ವಿಧಾನಸಭಾ ಕ್ಷೇತ್ರದ ಯಾವ ಭಾಗಸಂಖ್ಯೆಯ ವೋಟರ್ಸ್ ಲಿಸ್ಟ್ ನಮಗೆ ಬೇಕಿದೆಯೋ ಅದನ್ನು ಇಲ್ಲಿ ಸರ್ಚ್ ಮಾಡಬೇಕು. ಹೀಗೆ ಸರ್ಚ್ ಮಾಡಿ ಆ ಭಾಗಸಂಖ್ಯೆಯ ಪಕ್ಕದಲ್ಲಿರುವಂಥ ಬಾಕ್ಸ್ ಮೇಲೆ ಟಿಕ್ ಮಾಡಬೇಕು. ನಂತರ ಮೇಲೆ ಡೌನ್ಲೋಡ್ ಸೆಲೆಕ್ಟೆಡ್ PDFs ಎಂಬಲ್ಲಿ ಕ್ಲಿಕ್ ಮಾಡಬೇಕು. ಈಗ ವೋಟರ್ಸ್ ಲಿಸ್ಟ್ ಡೌನ್ಲೋಡ್ ಆಗುತ್ತದೆ. ಈಗಾಗಲೇ ನಾನು ಡೌನ್ಲೋಡ್ ಮಾಡಿರುವುದರಿಂದ ಡೌನ್ಲೋಡ್ ಅಗೇನ್ ಎಂದು ಕೇಳುತ್ತಿದೆ. ನಾವು ಹೊಸದಾಗಿ ಡೌನ್ಲೋಡ್ ಮಾಡುವಾಗ ಈ ರೀತಿ ಕೇಳುವುದಿಲ್ಲ. ಈಗ ನಾನು ಮತ್ತೊಮ್ಮೆ ಡೌನ್ಲೋಡ್ ಮಾಡುವುದಾದರೆ ಡೌನ್ಲೋಡ್ ಅಗೇನ್ ಮೇಲೆ ಕ್ಲಿಕ್ ಮಾಡಬೇಕು. ಸ್ನೇಹಿತರೆ, ಈಗ ಮೇಲೆ ನೀವಿಲ್ಲಿ ಕಾಣಬಹುದು ಫೈಲ್ ಡೌನ್ಲೋಡೆಡ್ ಎನ್ನುವಂಥ ನೋಟಿಫಿಕೇಷನನ್ನು, ಅಂದರೆ ವೋಟರ್ಸ್ ಲಿಸ್ಟ್ ಈಗ ಡೌನ್ಲೋಡ್ ಆಗಿದೆ. ಇದೇ ರೀತಿ ಬೇರೆ ಯಾವುದೇ ವಿಧಾನಸಭಾ ಕ್ಷೇತ್ರದ ಯಾವುದೇ ಭಾಗಸಂಖ್ಯೆಯ ವೋಟರ್ಸ್ ಲಿಸ್ಟನ್ನು ನಾವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಉದಾಹರಣೆಗೆ ಮತ್ತೊಮ್ಮೆ ನೋಡಿ, ಈ ಮೊದಲಿನ ಹಾಗೆ ರಾಜ್ಯ, ವರ್ಷ, ಪಟ್ಟಿಯ ವಿಧ, ಜಿಲ್ಲೆ, ವಿಧಾನಸಭಾ ಕ್ಷೇತ್ರ, ಭಾಷೆ ಇವುಗಳನ್ನು ಆಯ್ದುಕೊಳ್ಳಬೇಕು. ಇದಾದ ಮೇಲೆ ಮೊದಲು ಕ್ಯಾಪ್ಚಾ ಸರಿಯಾಗಿ ನಮೂದಿಸಿ, ನಂತರ ಸರ್ಚ್ ಎಂಬಲ್ಲಿ ನಾವು ಯಾವ ಭಾಗಸಂಖ್ಯೆಯ ವೋಟರ್ಸ್ ಲಿಸ್ಟನ್ನು ಡೌನ್ಲೋಡ್ ಮಾಡಲು ಬಯಸುತ್ತೇವೆಯೋ ಆ ಭಾಗಸಂಖ್ಯೆಯನ್ನು ನಮೂದಿಸಬೇಕು. ಕೆಳಗೆ ಆ ಭಾಗಸಂಖ್ಯೆ ಕಾಣಿಸುತ್ತದೆ. ಅದರ ಪಕ್ಕದಲ್ಲಿರುವಂಥ ಬಾಕ್ಸ್ ಮೇಲೆ ಟಿಕ್ ಮಾಡಬೇಕು. ನಂತರ ಡೌನ್ಲೋಡ್ ಸೆಲೆಕ್ಟೆಡ್ PDFs ಎಂಬಲ್ಲಿ ಕ್ಲಿಕ್ ಮಾಡಬೇಕು. ಈಗ ಇಲ್ಲಿ ಸ್ಟೇಟಸ್ ಪ್ರೋಗ್ರೆಸ್ ಸಕ್ಸಸ್ ಎಂಬುದಿದೆ, ಅಂದರೆ ವೋಟರ್ಸ್ ಲಿಸ್ಟ್ ಸಕ್ಸಸ್ಫುಲಿ ಡೌನ್ಲೋಡ್ ಆಗಿದೆ. ಇದನ್ನು ನಾವೀಗ ಇಲ್ಲಿ ಕಾಣಬಹುದು. ಡೌನ್ಲೋಡ್ ಆಗಿರುವಂಥ ಫೈಲ್ ಮೇಲೆ ಕ್ಲಿಕ್ ಮಾಡಿದಾಗ ವೋಟರ್ಸ್ ಲಿಸ್ಟ್ಗಳು ಓಪನ್ ಆಗುತ್ತವೆ. ಇಲ್ಲಿ ನಾವು 2 ವೋಟರ್ ಲಿಸ್ಟ್ಗಳನ್ನು ಡೌನ್ಲೋಡ್ ಮಾಡಿದ್ದೇವೆ. ಮೊದಲನೆಯದು ಪಾರ್ಟ್ ನಂಬರ್ 73, ಅನಂತರ ಪಾರ್ಟ್ ನಂಬರ್ 74. ಮೊದಲು ಡೌನ್ಲೋಡ್ ಮಾಡಿದಂಥ ಭಾಗಸಂಖ್ಯೆ 73ರ ಮತದಾರರ ಪಟ್ಟಿ ಕನ್ನಡ ಭಾಷೆಯಲ್ಲಿಯೇ ಡೌನ್ಲೋಡ್ ಆಗಿರುವುದನ್ನು ನೀವಿಲ್ಲಿ ಕಾಣುತ್ತಿದ್ದೀರಿ. ಅದೇ ರೀತಿ ಭಾಗಸಂಖ್ಯೆ 74ರ ಮತದಾರರ ಪಟ್ಟಿ ಇದು. ಸ್ನೇಹಿತರೆ, ಈ ರೀತಿಯಾಗಿ ನೀವು ನಿಮಗೆ ಬೇಕಾದಂಥ ಯಾವುದೇ ಭಾಗಸಂಖ್ಯೆಯ ಮತದಾರರ ಪಟ್ಟಿಯನ್ನು ಸುಲಭವಾಗಿ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಇದುವರೆಗೂ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.